ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚುಮೆಚ್ಚಿನ ಯಶ್ ಪಟೇಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ನ 5ನೇ ವಿಡಿಯೋಕ್ಕೆ ಸ್ವಾಗತ. ಯಾರು ನನ್ನ ಹಳೆ 4 ವೀಡಿಯೋನ ನೋಡಿಲ್ಲ, ಅದು ನನ್ನ ಯೂಟ್ಯೂಬಲ್ಲಿದೆ, ಹೋಗಿ ನೋಡಿ. ಅದ್ರ ಲಿಂಕ್ ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನಾನು ಹಳೆ 4 ವೀಡಿಯೋದಲ್ಲಿ 2 ವೀಡಿಯೋದಲ್ಲಿ ಒಂದು ಸ್ಕೇರಿ ಹೌಸು, ಒಂದು ವ್ಯಾಕ್ಸ್ ಆ್ಯಕ್ಟರ್ ಮ್ಯೂಸಿಯಮ್ನ ತೋರಿಸಿದ್ದೆ. 2 ವ್ಯಾಕ್ಸ್ ಮತ್ತು ಆ್ಯಕ್ಟರ್ ಮ್ಯೂಸಿಯಮ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸ್ಯಾಂಡ್ ಮ್ಯೂಸಿಯಮ್ಗೆ. ಇದು ಒಂದು ಹಿಡನ್ ಪ್ಲೇಸ್ ಮೈಸೂರಲ್ಲಿ ಅಂತಲೇ ಹೇಳ್ಬೋದು. ಈ ಮ್ಯೂಸಿಯಮ್ನ ವಿಶೇಷತೆಗಳೇನು ಮತ್ತು ಇದನ್ನು ಮಾಡಿರೋ ಅಂಥವ್ರು ಯಾರು ಅಂತ ಬನ್ನಿ ಹೋಗಿ ನೋಡ್ಕೊಂಬರೋಣ. ಈ ಮ್ಯೂಸಿಯಮ್ನ ಮಾಡಿರೋ ಅಂಥವ್ರ ಹೆಸರು ಬಂದುಬಿಟ್ಟು ಗೌರಿ ಅಂತ. ಇವರು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಸೇರಿ ಡ್ರಾಪ್ಔಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಇವರು ಡ್ರಾಪ್ಔಟ್ ಮಾಡಿದ್ದೇ ಒಳ್ಳೇದು ಅನ್ನಿಸ್ತಿದೆ. ಯಾಕಂದರೆ ಇವರು ಡ್ರಾಪ್ಔಟ್ ಮಾಡಿಲ್ಲ ಅಂದರೆ ಇಂಥ ಒಳ್ಳೆ ಮ್ಯೂಸಿಯಮ್ ನಮಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಇಷ್ಟೊಂದೆಲ್ಲ ಹೇಳ್ತಾವನೆ, ಇದು ಅಷ್ಟು ದೊಡ್ಡ ಮ್ಯೂಸಿಯಮ್ ಅಷ್ಟು ಚೆನ್ನಾಗಿದೆನಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ ವಿಡಿಯೋ ಫುಲ್ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೊನೆಗೆ ನೀವೇ ಹೇಳ್ತೀರಾ ಇವನು ಹೇಳಿರೋದು ಕರೆಕ್ಟ್ ಅಂತ. ಬನ್ನಿ ಹೋಗಿ ಈ ಮ್ಯೂಸಿಯಮ್ನ ನೋಡ್ಕೊಂಬರೋಣ. ಈ ಮ್ಯೂಸಿಯಮ್ನ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಪರ್ ಪರ್ಸನ್ಗೆ 60 ರೂಪಾಯಿ ಇರ್ತಿದೆ. ನಾವು ಈ ಮ್ಯೂಸಿಯಮ್ ಎಂಟ್ರಿ ಆದ ಕೂಡಲೇ ಫಸ್ಟು ಗಣೇಶ ಇರುತ್ತೆ. ಯಾವಾಗಲೂ ಗಣೇಶಕ್ಕೆ ಮೊದಲೇ ಪೂಜೆ ಥರ ಇಲ್ಲಿ ಈ ಸ್ಯಾಂಡ್ ಮ್ಯೂಸಿಯಮ್ ಒಳಗೆ ಎಂಟ್ರಿ ಆದ ಕೂಡಲೇ ಗಣೇಶನ ಮಾಡಿದ್ದಾರೆ. ನೋಡ್ಬೋದು ನೀವು ಯಾವ ಥರ ಮಾಡಿದ್ದಾರೆ ಅಂತ. ನಾವೇ ಒಂದು ಮಣ್ಣಲ್ಲಿ ಒಂದು ಗೊಂಬೆ ಥರ ಮಾಡೋ ಒಂದು ಗೆರೆ ಎಳೆಯೋದೇ ಕಷ್ಟ ಇರ್ತಿದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಗಣೇಶನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಣೇಶನ ಬಿಡುಗರು, ತಾಯಿ ಚಾಮುಂಡೇಶ್ವರಿ ನೋಡುಗರು, ನೋಡೋಕ್ಕೆ 2 ಕಣ್ಣು ಸಾಲದು, ಎಷ್ಟು ನೋಡಿರೋ ನೋಡ್ತಾನೆ ಇರಬೇಕು ಅನ್ನಿಸ್ತೈತೆ. ತಾಯಿ ಚಾಮುಂಡೇಶ್ವರಿ, ಲಾಫಿಂಗ್ ಬುದ್ಧ, ಇದೇ ಥರ ಭಾಳ ಪ್ರತಿಮೆಗಳನ್ನ ಮಾಡಿ ನಿಲ್ಲಿಸಿದ್ದಾರೆ. ಅದು ಯಾವ್ಯಾವ ಥರ ಪ್ರತಿಮೆಗಳಿದ್ದಾವೆ ಅಂತೇಳಿ ನಾವು ಹೋಗ್ತಾ ನೋಡೋಣ. ಈ ಒಂದು ಮ್ಯೂಸಿಯಮ್ ಎಲ್ಲಿದೆಯಪ್ಪ ಅಂದರೆ, ನಾವು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದೇ ದಾರಿಯಲ್ಲಿ ಲೆಫ್ಟಿಗಿದೆ. ನೀವು ಒಂದು ಸತಿ ನೀವು ಹೋಗಿ ನೋಡೋಕ್ಕೊಂದು ತುಂಬ ಚೆನ್ನಾಗಿದೆ. ಅದೇ ಥರ ಮೈಸೂರು ದಸರಾ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ನೋಡುಗರು ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದೆ. ನನಗಂತೂ ನೋಡ್ತಾನೆ ಇರಬೇಕು ಅನಿಸ್ತಾ. ಅಲ್ಲಿಂದ ಹೊರಗೆ ಬರೋಕ್ಕೆ ಮನಸ್ಸಿರಲಿಲ್ಲ. ಇವ್ರು ನರಸಿಂಹರಾಜ ಒಡೆಯರ್ನ ನೋಡು ಯಾವ ಥರ ಮಾಡಿದ್ದಾರೆ. ಇದನ್ನು ಮಾಡಿರೋ ಗೌರಿ ಅವರು ತಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡ್ರಾಪ್ಔಟ್ ಮಾಡಿ ತಮ್ಮ ಫ್ಯಾಷನ್ನ ಫಾಲೋ ಮಾಡಿರೋದ್ರಿಂದನೇ ಈ ಥರ ಪ್ರತಿಮೆಗಳು ಮಾಡೋಕ್ಕೆ ಸಾಧ್ಯ ಆಗಿರೋದು. ನೀವು ನೋಡ್ಬೋದು ಈ ಮಹಾಭಾರತನ ಯಾವ ಥರ ಮಾಡಿದ್ದಾರೆ ಅಂತ. ಕೃಷ್ಣ ಆಗಲಿ, ಕೃಷ್ಣನ ಹಿಂದೆ ಅರ್ಜುನ ನಿಂತಿರೋದಾಗಲಿ, ಕುದುರೆಗಳನ್ನಾಗಲಿ ಯಾವ ಥರ ಮಾಡಿದ್ದಾರೆ ನೋಡ್ಗುರು. ನೋಡೋಕ್ಕೆ ಮಾತ್ರ ಸೈಕಾಗೈತೆ. ಇದೇ ಥರ ಮುಂದೆ ನೋಡೋಕ್ಕೆ ಭಾಳ ಪ್ರತಿಮೆಗಳಿದೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಯಾವ್ಯಾವ ಥರ ಇದೆ ಅಂತ. ಒಂದೊಂದು ಚಿನ್ನ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. Skip my breaks, I'm gonna make a mistake. I just wanna feel alive. It's just what I do when I'm out, so try not to hold me down. Feel alive when I'm in this town. Look at those beautiful stars. I wanna drive a faster car. Nothing can break me, no, nothing can break me. Try not to hold me down. Feel alive when I'm in this town. Look at the beautiful stars. I wanna take a trip to Mars. Nothing can break me, no, nothing can break me. Look at the beautiful stars. I wanna drive a faster car. 1, 2, 3. I've been feeling so small. Watch the clock ticking off the wall. But tonight I'm letting it go. Spend my coin for sure. No one's stopping me now. I'm gonna skip my breaks. I'm gonna make mistakes. ಇಸ್ಲಾಮಿಕ್ ಕಲ್ಚರ್ ಬಗ್ಗೆ ಯಾವ ರೀತಿ ಮಾಡಿದ್ದಾರೆ ನೀವು ನೋಡ್ಬೋದು. ಸೈಡಲ್ಲಿ ಒಂಟೆ ಆ ಥರ ಕಲ್ಚರಿಗೆ ತಕ್ಕಂಥದ್ದೆಲ್ಲ ಮಾಡಿದ್ದಾರೆ. ನಾನು ಬರೀ ಕಾರ್ಟೂನ್ಗಳನ್ನ ಟಿವಿ ನೋಡಿದ್ದೆ. ಈ ಸತಿ ಮಣ್ಣಲ್ಲೆಲ್ಲ ನೋಡೋ ರೀತಿ ಆಗಿದೆ. ನೋಡ್ಬೋದು ಮಣ್ಣಲ್ಲಿ ಕಾರ್ಟೂನ್ನ ಯಾವ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. It's just what I do when I'm out, so try not to hold me down. Feel alive when I'm in this town. Look at those beautiful stars. I wanna drive a faster car. Nothing can break me, no, nothing can break me. Try not to hold me down. Feel alive when I'm in this town. ಇಲ್ಲಿ ನೋಡ್ಬೋದು ವೈಲ್ಡ್ ಅನಿಮಲ್ಗಳ ಪ್ರತಿಮೆಗಳನ್ನ ಯಾವ ಥರ ಮಾಡಿ ನಿಲ್ಲಿಸಿದ್ದಾರೆ ಅಂತ. ಸೇವ್ ವೈಲ್ಡ್ ಅನಿಮಲ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇದರಿಂದ ಪ್ರಾಣಿಗಳನ್ನ ಸೇವ್ ಮಾಡೋ ಅಂಥ ಜಾಗೃತಿ ಜನಗಳಲ್ಲಿ ಮೂಡುತ್ತೆ ಅಂತ ಹೇಳ್ಬೋದು. ಬರೀ ನಾವು ಹೇಳೋದ್ರಿಂದ ಏನಾಗಲ್ಲ, ಜನಗಳೇ ಇದನ್ನೆಲ್ಲ ನೋಡಿ ತಮ್ಮಲ್ಲಿ ಜಾಗೃತಿ ಬೆಳೆಸ್ಕೊಳ್ಳೋದ್ರಿಂದ ವೈಲ್ಡ್ ಅನಿಮಲ್ಸ್ಗಳನ್ನ ನಾವು ಸೇವ್ ಮಾಡ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಣೇಶ ಬಂತು ಅಂದರೆ ಇಲ್ಲಿಗೆ ನಮ್ದು ಎಂಡ್ ಆಗ್ತಿದೆ. और अगर तुम लोगों को ये वीडियो पसंद आई तो यार लाइक मार दो, और नहीं आई तब भी लाइक मार दो, क्योंकि फर्क नहीं पड़ता।
सही बता रहा हूँ, फर्क नहीं पड़ता, बस लाइक मार दो। और अगर तुम लोग नए हो तो सब्सक्राइब करो, वो जो लाल वाला बटन है उस पर कुछ भी फेंक के मारो। ये माइक ಹೇಳಿಲ್ವಾ ನನ್ನ ಹೆಸರೇ ನಾನ್ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ, ನನ್ನ ಹೆಸರೇ ನಾನೇ ನಾನು।